ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ದೇವತೆಗಳ ದಶಾದಿಗ್ಬಂಧನ ಅಂತ ಅಂದ್ಬಿಟ್ಟು ನೋಡೋಣ. ದೇವತೆಗಳು ಕೆಲವರು ಒಂದು ಪ್ರತಿಷ್ಠಾಪನೆ ಮಾಡ್ತಿರ್ತೀರ. ಆ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ದಶಾದಿಗ್ಬಂಧನ ಮಾಡ್ಕೊಡ್ತಾರೆ. ಕೆಲವ್ರಿಗೆಲ್ಲ ಗೊತ್ತಿರುತ್ತೆ, ಗೊತ್ತಿಲ್ಲದಿರೋರ್ಗೂ ಅಕಸ್ಮಾತ್ ಅವ್ರಿಗೆ ಗೊತ್ತಿಲ್ಲದಾಗ ನೀವು ಕೂಡ ಅದನ್ನು ಒಂದು ಸೂಚನೆ ಕೊಡ್ಬೋದು. ಈ ರೀತಿ ಹೇಳಿದ್ದಾರೆ, ಈ ರೀತಿ ಅಂತ ಹೇಳ್ತಾರಲ್ಲ, ಅದನ್ನು ಮಾಡಿ ಅಂತ ಕೂಡ ಕೇಳ್ಬೋದು. ಆ ಥರ ಒಂದು ದೇವತೆಗಳು ದಶದಿಗ್ಬಂಧನ ಮಾಡ್ಕೋಬೇಕು. ಯಾಕೆಂದರೆ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಯಾವುದೇ ದುಷ್ಟ ಶಕ್ತಿಗಳು ಒಳಗಡೆ ಬರ್ದಿರಂಗೆ ದಶದಿಕ್ಕುಗಳನ್ನ ಮಾಡ್ತಾರೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ವಾಯುವ್ಯ, ಆಗ್ನೇಯ, ನೈಋತ್ಯ, ಈಶಾನ್ಯ, ಊರ್ಧ್ವಮುಖ, ಪಾತಾಳ ಲೋಕ, ಈ ರೀತಿ ಎಲ್ಲ ಬಂಧನಗಳನ್ನ ಮಾಡಿದಾಗ ಅಲ್ಲಿ ಯಾವುದೇ ರೀತಿ ಅಡೆತಡೆಗಳು ಆಗಲ್ಲ. ಇದನ್ನು ಯಾವ ರೀತಿ ಆದರೂ ಮಾಡ್ಕೋಬೋದು. ಅವರು ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರನ್ನ ಈಗಂತೂ ನಾನು ಸಾಮಾನ್ಯ ಇದನ್ನು ಎಲ್ಲೂ ಅಷ್ಟೊಂದು ನೋಡ್ತಾ ಇಲ್ಲ. ಬೇರೆ ಬೇರೆ ರೀತಿಲಿ ಮಾಡ್ಕೊಂಡು ಹೋಗ್ತಾರೆ. ಅದು ಅವರವರ ಒಂದು ಇದು ತಕ್ಕನಾಗಿ ಅವ್ರಿಗೆ ಗೊತ್ತಿರೋ ಥರ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಏನಪ್ಪ ಅಂತಂದರೆ, ಈ ರೀತಿ ಮಾಡಿದಾಗ ನಿಮಗೆ ಎಲ್ಲ ದೇವತೆಗಳಾಗಲಿ ದುಷ್ಟ ದೇವತೆಗಳಾಗಲಿ ಯಾವುದೂ ಬಂದು ಅಲ್ಲಿ ಅಡೆತಡೆಗಳಾಗಲಿ ತೊಂದರೆಗಳು ಮಾಡಲ್ಲ. ಇದನ್ನು ಯಾವ ರೀತಿ ಮಾಡ್ಕೋಬೇಕು ಅಂದಾಗ ಒಂದೊಂದು ಕಡೆ ಒಂದೊಂದು ರೀತಿಲಿ ಮಾಡ್ತಾರೆ. ಒಂದೊಂದು ರೀತಿಲಿ ಒಂದೊಂದು ಕಡೆ ದಿಗ್ಬಂಧನ ಹಾಕ್ಕೊಳ್ತಾರೆ. ಒಂದು ಕಡೆ ನಾನು ನೋಡಿರೋ ಥರ ಅಕ್ಷತೆ ಕಾಳಲ್ಲಿ ಕೆಲವೊಬ್ಬರು ಮಾಡ್ತಾರೆ. ಕೆಲವೊಬ್ಬರು ಈ ಒಂದು ಗುಗ್ಗುಳ ಅಂತ ಹೇಳ್ತೀವಿ. ಗುಗ್ಗುಳ ಅಂತಂದರೆ ಹೋಮಕ್ಕೆ ಹಾಕ್ತೀವಲ್ವ, ಅದು ಭತ್ತದ ಹರಳು ಗುಗ್ಗುಳ ಅಲ್ಲ, ಭತ್ತದ ಹರಳು ಬರುತ್ತೆ. ಇದರಲ್ಲಿ ಕೂಡ ಹಾಕ್ತಾರೆ. ಇನ್ನೂ ಕೆಲವರು 8 ಬಂಧನನ ಒಂದು ಮೂಲೆ ಒಳಗಡೆ ಕುಡಿಕೆಗಳೆಲ್ಲ ಹಾಕಿ 8 ಮೂಲಿಕೆಗಳು ಹಾಕಿ ಕುಡಿಕೆಯಲ್ಲಿ 8 ದಿಕ್ಕುಗಳನ್ನು ಕೂಡ ಆ 9 ಥರದ ದಾರ ಬರುತ್ತೆ. ಆ ದಾರದಲ್ಲಿ ದಿಗ್ಬಂಧನೆ ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ಇದೇ ರೀತಿ ಅಂತ ಇಲ್ಲ, ಒಂದೊಂದು ಕಡೆ ನಾನು ನೋಡಿದಾಗ ಒಂದೊಂದು ರೀತಿಲಿ ಮಾಡ್ತಾರೆ. ಇನ್ನು ಕೆಲವರು ಕೆಂಪು ಅಕ್ಷತೆ ಹಾಕಿ ಮಂತ್ರದಿಂದ ಕಟ್ಟುಬಂಧನ ಹಾಕ್ಕೊಳ್ತಾರೆ. ಯಾವುದು ಒಳಗಡೆ ಸೇರಿದಿರೋ ಥರ ಕೆಂಪು ಅಕ್ಷತೆಯಿಂದ ಅದನ್ನು ಕೂಡ ಮಾಡ್ತಾರೆ. ಈ ಮಂತ್ರನ ಹೇಳಿಕೊಂಡು ಯಾರು ಆ ರೀತಿ ಮಾಡ್ತಾರೋ ಆವಾಗ ನೀವು ಯಾವುದೇ ರೀತಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಅವು ಒಳಗಡೆ ಯಾವುದು ನಿಮಗೆ ತೊಂದರೆಗಳು ಕೊಡಲ್ಲ ಅನ್ನೋ ಉದ್ದೇಶ. ಈ ಥರ ಆಗೋಗಿದೆ, ಆದರೂ ಈಗ ನಮಗೆ ತೊಂದರೆ ಆಗ್ತಾ ಇದೆ ಅಂದಾಗ ನೀವು ಈ ಕೆಂಪು ಅಕ್ಷತೆ ಕೆಲವೊಂದು ಮೂಲಿಕೆಗಳು ಬರುತ್ತೆ, ಅದನ್ನೆಲ್ಲ ಹಾಕಿ 18 ಮೂಲಿಕೆಗಳು ಬರುತ್ತೆ. ಆ 18 ಮೂಲಿಕೆಗಳನ್ನ ಕುಟ್ಟಿ ನೀವು ಪುಡಿ ಮಾಡಿ ಆ ಒಂದು ಅಕ್ಷತೆಯಲ್ಲಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಮಂತ್ರನ 1,00,000 ಬಾರಿ ಸಿದ್ಧಿ ಮಾಡ್ಕೋಬೇಕು. ಮೊದಲು ಇದನ್ನು ಯಾವುದಾದ್ರೂ ಒಂದು ಒಳ್ಳೆಯ ದಿವಸ, ರವಿ ಪುಷ್ಯ, ಗುರು ಪುಷ್ಯ, ಅಷ್ಟಮಿ, ಅಮಾವಾಸ್ಯೆಗಳಲ್ಲಿ ಇದನ್ನು ಈ ಮಂತ್ರನ ಹೇಳ್ಕೊಂಡು ಸಿದ್ಧಿ ಮಾಡ್ಕೋಬೇಕು. ಮಾಡ್ಕೊಂಡು ಆದ ನಂತರ ಇದನ್ನು ಈ ಒಂದು ಅಕ್ಷತೆ ನಾನು ಏನು ಹೇಳಿದೆ ಅಲ್ವಾ, ಆ ಅಕ್ಷತೆನ ಆ ಒಂದು ಮೂಲಿಕೆಗಳೆಲ್ಲ ಸೇರಿಸಿ ನೀವು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಆ ಮಂತ್ರನ ಹೇಳ್ಕೊಂಡು 8 ದಿಕ್ಕುಗಳು ಕೂಡ ದಿಗ್ಬಂಧನೆ ಮಾಡಬೇಕು. ನಂತರ ಉರ್ದು ಲೋಕ ಅದಕ್ಕೆ ಮೇಲಕ್ಕೆ ಚೆಲ್ಲಬೇಕು. ಪಾತಾಳ ಲೋಕ ಕೆಳಗಡೆ ನೀವು ಕೂತಂಥ ಸ್ಥಳದ ಕೆಳಗಡೆ ನೆಲಕ್ಕೆ ಅದು ಸುತ್ತೂ ಹಾಕೊಂಬರಬೇಕು. ಮತ್ತು ಆ ದೇವತಾ ವಿಗ್ರಹಗಳು ಏನಿರ್ತಾವೋ ಆ ದೇವತಾ ವಿಗ್ರಹಗಳಿಗೆ ಆ ಸುತ್ತು ಹಾಕಬೇಕು. ಅದನ್ನು ಏನು ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತೀರಲ್ವ, ಆ ಪೀಠ ಇರುತ್ತಲ್ವ, ಆ ಪೀಠದ ಸುತ್ತು 9 ಅಥವಾ 7, 5 ಅಥವಾ 24 ಈ ರೀತಿ ಸುತ್ತನ್ನು ಆ ಒಂದು ಅಕ್ಷತೆ ಕೈಲಿ ಹಿಡ್ಕೊಂಡು ಈ ಮಂತ್ರನ ಹೇಳ್ಕೊಂಡು ನೀವು ಮಾಡ್ಕೋಬೋದು. ಅದ್ರ ಜೊತೆಗೆ ನೀರನ್ನು ಕೂಡ 7 ಕೆರೆಗಳು ಅಥವಾ 9 ಕೆರೆಗಳು ಈ ರೀತಿ ಯಾವುದು ನಿಮಗೆ ಅಂದರೆ ಭಾಳ ಚೆನ್ನಾಗಿರೋವಂಥ ಶುದ್ಧವಾಗಿರೋವಂಥ ತೊಗೋಬೇಕು. ಅದನ್ನು ತಂದು ಈ ರೀತಿ ಹಾಕೋಬೋದು. ಮತ್ತು ನಾನು ಒಂದು ಕಳೆದ ವಿಡಿಯೋದಲ್ಲಿ ಒಂದು ತ್ರಿವೇಣಿ ಸಂಗಮ ಅಂತ ಹೇಳಿದ್ದು ಒಂದು ವಿಡಿಯೋ ಮಾಡಿದ್ದೆ. ಅಲ್ಲಿ ದೇವತೆಗಳು ಮತ್ತು ಒಂದು ಅಲ್ಲಿ ಹೆಸರು ಯಾವ ಊರು ಅಂತ ಹೇಳೋದು ಅವತ್ತು ಮರ್ತೋದೆ ನಾನು. ಕೆಲವು ಸಾಕಷ್ಟು ಜನ ಊರು ಹೆಸರೇ ಹೇಳಿಲ್ಲ ನೀವು ಅಂತ ಕೂಡ ಹೇಳಿದರೆ.
ಆ ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮತ್ತೆ ಹಳೇದು ಹೋದಾಗ. ಅದು ರಥಸಪ್ತಮಿಲಿ ನಾನು ಹೋಗಿ ರಥಸಪ್ತಮಿಲಿ ಹಾಕಿದ್ದೀನಿ, ಅದನ್ನು ನೋಡ್ಕೊಳ್ಳಿ ನೀವು. ಅಲ್ಲಿ ಹೋಗಿ ನೀರನ್ನು ತಂದು ಕೂಡ ಮಾಡ್ಬೋದು. ಯಾಕೆ ಅಂದರೆ ಅಲ್ಲಿ ಸ್ಫಟಿಕ, ಸರೋವರ ಮತ್ತು ತ್ರಿವೇಣಿ ಸಂಗಮ 3 ಕೆಲವೊಂದು ಅಲ್ಲಿ ಸೇರುತ್ತೆ. ಕಾವೇರಿ, ಸ್ಫಟಿಕ, ಕಪಿಲ 3 ಅಲ್ಲಿ ಸೇರೋದ್ರಿಂದ ಭಾಳ ಅದ್ಭುತವಾಗಿದೆ. ಅಲ್ಲಿ ಹೋದ್ರೇ, ಆ ಕ್ಷೇತ್ರಕ್ಕೆ ಹೋದ್ರೇ ಎಂಥವ್ರಿಗೂ ಎಂಥ ಒಂದು ದೇಹದಲ್ಲಿ ನೋವಿರ್ಬೋದು, ಮನಸ್ಸು ಅಶಾಂತಿ ಇದ್ದರೂ ಕೂಡ ಅಲ್ಲಿ ಹೋಗಿ ಆ ಸ್ನಾನ ಮಾಡಿ ಬಂದರೆ ಎಂಥದ್ದಿದ್ರೂ ಕೂಡ ಮೈಯಿಂದ ಆ ಒಂದು ನೆಗೆಟಿವ್ ಹೊರಟೋಗುತ್ತೆ. ಅಂಥದ್ರಲ್ಲಿ ನೀವು ಅಲ್ಲಿಂದ ಏನಾದರೂ ನಿಮಗೆ ಸಾಧ್ಯ ಆದರೆ ಅಂಥ ಸ್ಥಳದಲ್ಲಿ ಹೋಗಿ. ಯಾಕೆಂದರೆ ಕೆಲವರು ಪ್ರಯಾಗ್ರಾಜ್ ಹೋಗೋಕ್ಕಾಗಿರೋರು ಅಲ್ಲಿ ಹೋಗಿ ಕೂಡ ಸ್ನಾನ ಮಾಡಿ ಅಲ್ಲಿ ಬರ್ತಾರೆ. ಹಾಗಾಗಿ ಅಷ್ಟೊಂದು ಪವಿತ್ರತೆ ಇದೆ. ಯಾಕೆ ನಾವು ಪ್ರಯಾಗಿಗೆ ಹೋಗಿ ತರಲಿಕ್ಕಾಗಲ್ಲ, ಇಲ್ಲಿ ಹೋಗಿ ನೀವು ಒಂದು ದೊಡ್ಡದು ಯಾವುದಾದ್ರು ಒಂದು ದೊಡ್ಡ ಕ್ಯಾನಲ್ಲಿ ತೊಗೊಂಡು ಬಂದು ಇಟ್ಕೊಂಡು ಈ ರೀತಿ ಮಾಡ್ಬೋದು. ಸಾಧ್ಯ ಆದರೆ ಮಾಡಿ. ಆಗೋಕ್ಕಾಗಲಿಲ್ಲ ಅಂತಂದರೆ ನಿಮ್ಮಲ್ಲೇ ಎಲ್ಲರೂ ಒಂದು ಒಳ್ಳೆ ಕೆರೆಗಳಾಗ್ಬೋದು, ಒಂದು 5 ಕೆರೆನೋ 5 ಬಾವಿಗಳಲ್ಲಿ ಶುದ್ಧವಾಗಿರೋ ಅಂಥದ್ದು ಇರಬೇಕು. ಅಂಥದ್ರಲ್ಲಿ ಹೋಗಿ ಆ ರೀತಿ ನೀರು ತಂದು ಇಟ್ಕೊಂಡು ಆ ಒಂದು ತಂಬಿಗಳಲ್ಲಿ ಹಾಕಿ ಅದನ್ನು ಕೂಡ ನೀವು ಅಭಿಷೇಕ ಮಾಡ್ಬೋದು. ಆ ನೀರಲ್ಲಿ ಕೂಡ ಹಾಕ್ಬೋದು. ಇದೊಂದು ಅದ್ಭುತವಾದಂಥ ದಶದಿಗ್ಬಂಧನ ಮಂತ್ರಗಳು ಅಂತ ಅಂದ್ಬಿಟ್ಟು ಇದೆಲ್ಲ ಸಾಮಾನ್ಯಗಳೆಲ್ಲ ಕೆಲವರು ಕೇಳ್ತಾರೆ. ಅಲೋಮ ವಿಲೋಮ ಅಂತ ಅಂದ್ಬಿಟ್ಟು. ಅಲೋಮ ವಿಲೋಮ ಅಂತಂದರೆ ಅದನ್ನು ಇದುವರೆಗೂ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಅದು ಅಲೋಮ ಅಂತ, ಅಲೋಮ ಸಾಮಾನ್ಯಕ್ಕೆ ಸಿಗುತ್ತೆ, ವಿಲೋಮ ಯಾರಿಗೂ ಸಾಮಾನ್ಯಕ್ಕೆ ಕೊಡೋದು ಇಲ್ಲ, ಗೊತ್ತಿದ್ರೂ ಕೊಡಲ್ಲ. ಅದು ದೊಡ್ಡ ದೊಡ್ಡ ಮಾಂತ್ರಿಕರುಗಳು ಕೆಲವೊಂದು ಇದಕ್ಕೆ ಅದನ್ನು ಸಾಧನೆಗಳಿಗೆ ಅಥವಾ ಅವ್ರ ಕೆಲಸಕ್ಕೆ ಅದನ್ನು ಬಳಸ್ತಾರೆ. ಈ ಅಲೋಮಗಳು ಬೇಕಾದ್ರೆ ಅದು ಸಾಕಷ್ಟು ಸಿಗುತ್ತೆ. ಅದು ದುರ್ಗೆ ಅಲೋಮ ಅನ್ನೋದು ಸಿಗುತ್ತೆ, ಕೆಲವು ಸಾಕಷ್ಟೆಲ್ಲ ಸಿಗುತ್ತೆ. ಅದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾನು ಹೇಳೋಕ್ಕೆ ನಾನು ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಅದು ಯಾಕೆ ಹೇಳಿದೆ ಅಂದರೆ ಮೊನ್ನೆ ಯಾರೋ ಒಬ್ಬರು ಕೇಳಿದರು, ವಿಲೋಮ ಇದೆಯಾ, ಗಾಯತ್ರಿ ವಿಲೋಮ ಇದೆಯಾ ಅಂತ ಅಂದ್ಬಿಟ್ಟು. ಅದೆಲ್ಲ ಭಾಳ ಕಷ್ಟ ಇರುತ್ತೆ. ಅದನ್ನೆಲ್ಲ ಆ ರೀತಿಯ ಕೆಲವೊಂದು ಮಾಂತ್ರಿಕತೆಗೆ ಬಳಸ್ಕೊಳ್ಳೋ ಅಂಥದ್ದು ವಿಲೋಮ ಅಂದರೆ ಗಾಯತ್ರಿ ವಿಲೋಮನೇ ಭಾಳ ಅದ್ಭುತವಾದಂಥದ್ದು. ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ಇನ್ನೊಂದು ನಾನು ಏನು ಹೇಳೋದು ಅಂದರೆ ಕೆಲವೊಂದು ಚಿಕ್ಕದಾಗಿ ನಿಮಗೆ ಒಂದು ಕಷ್ಟ ಕಾಲದಲ್ಲಿ ನಿಮಗೆ ಆಗೋ ಅಂಥದ್ದು ನಾನು ಹೇಳ್ತೀನಿ. ಇವಾಗ ಒಂದು ನಿಮಗೆ ಕೆಲಸಗಳು ಎಲ್ಲ ಕಡೆ ಎಲ್ಲಿ ಹೋದರೂ ಏನು ಹೋದರೂ ನಿಮಗೆ ಕೆಲಸಗಳು ಆಗ್ತಾ ಇಲ್ಲ. ಇದೊಂದು ಚಿಟ್ಕ ಅಷ್ಟೇ. ನಿಮಗೆ ಚಿಕ್ಕದಾದರೂ ಕೆಲಸ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಎಲ್ಲೇ ಹೋದರೂ ಯಾವುದೋ ಕೆಲಸಕ್ಕೆ ಹೋಗ್ತಿದ್ದೀರಾ, ಕೆಲಸನೇ ಆಗ್ತಾ ಇಲ್ಲ, ಎಲ್ಲೋ ಹಣಕಾಸು ಕೇಳ್ತಿದ್ದೀರಾ, ಅಥವಾ ಯಾವುದೋ ನಿಮ್ಮ ಕಾರ್ಯಕ್ಕೆ ಹೋಗಿದ್ದೀರಾ, ಯಾವುದೋ ನೆರವು ಕೇಳಕ್ಕೆ ಹೋಗಿದ್ದೀರಾ, ಏನೇ ಆದರೂ ಕೆಲಸ ಆಗ್ತಾ ಇಲ್ಲ. ಆವಾಗ ಏನು ಮಾಡಬೇಕು ಅನ್ನೋ ತಲೆ ಕೆಟ್ಟೋಗುತ್ತೆ. ಆವಾಗ ನೀವೇನು ಮಾಡ್ತೀರಾ, ಎಲ್ಲರೂ ದೇವಸ್ಥಾನಗಳ ಹತ್ರ, ಇದು ಭಾಳ ಹಳೇದಿದು, ಶತಮಾನದಿದು, ಆಗಿನ ಕಾಲದಲ್ಲಿ ಮಾಡ್ತಿದ್ರಂತ ಇದನ್ನು. ಇದೊಂದು ಅದ್ಭುತವಾದಂಥ ಕ್ರಿಯೆ ಕೂಡ. ಇದನ್ನು ಹಳೇ ದೇವಸ್ಥಾನಗಳಲ್ಲಿ ಅಥವಾ ಯಾವುದಾದ್ರ ರೋಡ್ಗಳಲ್ಲಿ ಸಾಮಾನ್ಯ ಇರುತ್ತೆ ಅಂಥ ಒಂದು ಆಲದ ಮರ, ದೊಡ್ಡದಾಗಿರೋ ಅಂಥ ಆಲದ ಮರ, ಅದ್ರದ್ದೇನು ಹೇಳ್ತೀವಲ್ವ, ಬಿಳಿಲು ಬಿಟ್ಟಿರ್ತದೆ ನೋಡಿ, ಆ ಬಿಳಿಲು ಬಿಟ್ಟಿರ್ತದಲ್ವ, ಅಲ್ಲಿ ಹೋಗಿ ನೀವು ನಿಮ್ಮ ಮನಸ್ಸಿನಲ್ಲಿ ಏನಾಗಬೇಕು, ನಿಮ್ಮ ಕೆಲಸ ಏನಾಗಬೇಕು ಅಂತ ಕೇಳಿಕೊಂಡು ಅದನ್ನು ಜಡೆ ರೀತಿ ಎಣಿಬೇಕು. ಜಡೆ ರೀತಿ ಎಳೆದುಬಿಟ್ಟು ನನ್ನ ಕೆಲಸ ಆದಮೇಲೆ ಬಂದು ನಿನ್ನ ಜಡೆಯನ್ನು ಬಿಚ್ಚುತ್ತೀನಿ, ನನ್ನ ಕೆಲಸ ಆಗಬೇಕು ಅಂತ ಹೇಳ್ಕೊಂಡು, ನಿಮ್ಗೆ ಅದು ಹಣ ಆಗಿರ್ಬೋದು, ಮತ್ತೊಂದು ಮಗದೊಂದು ಏನೋ ಆಗಿರ್ಬೋದು. ಇದು ಎಲ್ಲ ಒಂದು ಚಿಕ್ಕದು ಆಗಿನ ಕಾಲದಲ್ಲಿ ಅವರು ಮಾಡಿಬಿಟ್ಟು ಅವ್ರಿಗೇನಾದ್ರು ಕೆಲಸ ಆಗಬೇಕಾದ್ರೆ ಊರಿಂದ ಆಚೆ ಅಥವಾ ದೇವಸ್ಥಾನಗಳಲ್ಲಿ ಹೋಗಿ ಈ ರೀತಿ ಜಡೆ ಹೆಣೆದ್ಬಿಟ್ಟು ಹೋಗ್ತಿದ್ರಂತೆ. ಆದಮೇಲೆ ಅವ್ರ ಕೆಲಸ ಆಯಿತು ಅಂದಾಗ ಅದನ್ನು ಬಂದು ಬಿಚ್ಚಿಬಿಟ್ಟು ಅದಕ್ಕೆ ಒಂದು ಊದುಬತ್ತಿ ಹೊಗೆ ತೋರಿಸಿ ಒಂದು 1/4 ಕಿಲೋ ಎಷ್ಟಾಗುತ್ತೋ ನಿಮ್ಮ ಕೈಲಿ ಸಕ್ಕರೆ ತಂದು ಅದ್ರ ಬುಡಕ್ಕೆ ಹೂಯ್ದುಬಿಟ್ಟು ಹೋಗ್ತಿದ್ರಂತೆ ಕೆಲಸ ಆದಮೇಲೆ. ಇದು ಸಾಮಾನ್ಯಗೆ ಅನುಭವ ಕೂಡ ಇದೆ. ಇದು ಆ ರೀತಿ ಒಂದು ಮಾಡಿದಾಗ ನಿಮ್ಮ ಒಂದು ಸಂಕಷ್ಟ ಕೆಲಸಗಳು ಆಗ್ತಾನೇ ಇಲ್ಲ, ಭಯಂಕರವಾಗಿದೆ ನಮಗೆ ಈ ಕೆಲಸಗಳು, ಯಾವುದೇ ಆಗ್ಬೋದು, ಒಂದು ಮನೆ ಇರ್ಬೋದು, ಸೈಟ್ ಆಗಿರ್ಬೋದು, ಅಥವಾ ನಿಮ್ಮದು ಯಾವುದೋ ಒಂದು ಕೆಲಸ ಆಗಿರ್ಬೋದು, ಕೋರ್ಟ್ ಕೆಲಸ ಆಗಿರ್ಬೋದು, ಯಾವುದೇ ಇರ್ಬೋದು, ಇಂಥದನ್ನ ಮಾಡಿ ನೀವು ಹೋದಾಗ ಜಡೆ ರೀತಿ ಎಣೆದುಬಿಟ್ಟು ಹೋಗಿ ಮತ್ತೆ ಅದು ಕೆಲಸ ಆದಮೇಲೆ ಮತ್ತೆ ಬಿಚ್ಚಬೇಕದು. ಬಿಚ್ಚಿಲ್ಲಲ್ಲ ಅಂದರೆ ತೊಂದರೆ ಆಗುತ್ತೆ. ಹಾಗಾಗಿ ನೀವು ಜ್ಞಾಪನ ಮಾಡ್ಕೊಂಡು ಆದಮೇಲೆ ವಾರಕ್ಕಾಗುತ್ತೋ 15 ದಿವಸಕ್ಕಾಗುತ್ತೋ ಅಥವಾ ತಿಂಗಳಿಗಾಗುತ್ತೋ ಬಂದು ಬಿಚ್ಚಿ ಅದಕ್ಕೆ ಊದುಬತ್ತಿ ತೋರಿಸಿ ತದನಂತರ ಸಕ್ಕರೆ ತಂದು ಅದ್ರ ಬುಡಕ್ಕೆ ಹಾಕಿಬಿಟ್ಟು ನೀವು ಕೈ ಮುಗಿದು ನಿನ್ನಿಂದ ನನಗೆ ಕೆಲಸ ಆಗಿದೆ ಅಂತ ಒಂದು ಕೃತಜ್ಞೆ ಹೇಳಿಬಿಟ್ಟು ಹೋಗ್ಬೋದು. ಇದು ಒಂದು ಅದ್ಭುತವಾದಂಥ ಕ್ರಿಯೆ. ವೀಕ್ಷಕರೇ, ಈ ಒಂದು ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಅಂತಂದರೆ ಯಾಕೆ ಹೇಳ್ತೀನಿ ಅಂದರೆ ಇಂಥವೆಲ್ಲ ಚಿಕ್ಕದು ಆದ್ರೂ ದೊಡ್ಡ ಕೆಲಸಗಳು ಆಗುವಂಥದ್ದು ಯಾರಿಗೂ ಸಿಕ್ಕಲ್ಲ. ಹಾಗಾಗಿ ಯಾರಿಗಾದ್ರು ನಿಮಗೆ ಪರಿಚಯದವರು
ಬಂದದವರು ಫ್ರೆಂಡ್ಸು ಸರ್ಕಲ್ ಯಾರ ಇದ್ದರೆ ಇಂಥವ್ರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇದುವರೆಗೂ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.